Dear friends, our tender, loving mother is with us. ಪ್ರಿಯ ಸ್ನೇಹಿತರೆ, ಕೋಮಲ ಪ್ರೀತಿಯ ತಾಯಿ ನಮ್ಮೊಂದಿಗಿದ್ದಾರೆ. He leads us so tenderly. ಬಹಳ ಕೋಮಲವಾಗಿ ಆತ ನಮ್ಮ Even ನಡೆಸುತ್ತಾನೆ. today, He has a promise for us. ಇಂದು ಕೂಡ ಆತ ನಮಗೋಸ್ಕರ Found ವಾಗ್ದಾನವಿಟ್ಟಿದ್ದಾರೆ. in Isaiah 51:16. ಯೆಶಯ 51:16 ನೋಡುತ್ತೇವೆ. I have put my words in your mouth ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನಿಟ್ಟಿದ್ದೇನೆ, and covered you with the shadow of my hand. ನನ್ನ ಕೈಯ ನೆರಳಿನಲ್ಲಿ ನಿನ್ನನ್ನು ಹುದುಗಿಸಿದ್ದೇನೆ. I who set the heavens in place, ನಾನೇ ಆಕಾಶವನ್ನು ನಿಲ್ಲಿಸಿದ್ದೇನೆ, who laid the foundations of the earth, ಭೂಲೋಕವನ್ನು ಸ್ಥಾಪಿಸಿದ್ದೇನೆ. and who say to Zion, ಮತ್ತು you ಚೀಯೋನಿಗೆ, are my people. ನೀವೇ ನನ್ನ ಜನರು. Yes, today the Lord is ready to put His words in your mouth. ಇಂದು ದೇವರು ನಿಮ್ಮ ಬಾಯಲ್ಲಿ ತನ್ನ ಮಾತುಗಳನ್ನು ನೀಡಲು ಸಿದ್ಧನಿದ್ದಾನೆ. Make you a powerful instrument. ಬಲವುಳ್ಳ ಸಾಧನವನ್ನಾಗಿ ಮಾಡಲು. I felt that difference many times. ಅನೇಕ ಸಾರಿ ಆ ವ್ಯತ್ಯಾಸ ಕಂಡಿದ್ದೇನೆ. Every time I stand up in the name of the Lord, ಕರ್ತನ ನಾಮದಲ್ಲಿ ಪ್ರತಿ ಸಾರಿ ನಾನು ಎದ್ದೇಳುವಾಗ I don't go with my word, ನನ್ನ ಮಾತಿನಿಂದ ನಾನು ಹೋಗುವುದಿಲ್ಲ, but God's Spirit empowers me with His word to speak His word. ದೇವರು ತನ್ನ ಮಾತುಗಳ ಮೂಲಕವಾಗಿ ನನ್ನನ್ನು ಬಲಪಡಿಸುತ್ತಾನೆ. And it brings God's will in that place. ಆ ಸ್ಥಳದಲ್ಲಿ ಅದು ದೇವರ ಚಿತ್ತ ತರುತ್ತದೆ. God's power in that place. ಆ ಸ್ಥಳದಲ್ಲಿ ದೇವರ ಬಲ So ತರುತ್ತದೆ. I have learned the difference between my word and the Lord's word. ಕರ್ತನ ಮಾತು ಮತ್ತು ನನ್ನ ಮಾತಿನಲ್ಲಿರುವ ವ್ಯತ್ಯಾಸ ನೋಡಿದ್ದೇನೆ. The Lord's word will come out from your mouth. ನಿಮ್ಮ ಬಾಯಿಂದ ಕರ್ತನ ಮಾತು ಹೊರ ಬರುವುದು. It will come before the authority in your place of work. ನಿಮ್ಮ ಕೆಲಸದ ಸ್ಥಳದಲ್ಲಿ ಅದು ಅವರ ಮುಂದೆ ಅಧಿಕಾರವಾಗಿ ಬರುತ್ತದೆ. It will come before the leaders. ನಾಯಕರ ಮುಂದೆ ಅದು ಬರುವುದು. You will speak His word before your leaders, ನಿಮ್ಮ ನಾಯಕರ ಮುಂದೆ ಆತನ ಮಾತುಗಳನ್ನು ಆಡುವಿರಿ. before the kings in your place, ನಿಮ್ಮ ಸ್ಥಳದಲ್ಲಿರುವ ರಾಜ್ಯರ ಮುಂದೆ, even before the troublemakers in your life. ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು ತರುವವರ ಮುಂದೆಯೂ ಕೂಡ, When you stand before the people, ಜನರ ಮುಂದೆ ನೀವು ನಿಲ್ಲುವಾಗ, even in your school, ನಿಮ್ಮ ಶಾಲೆಯಲ್ಲಿ, even in your workplace, ನಿಮ್ಮ ಕೆಲಸದ ಸ್ಥಳದಲ್ಲಿ, even in society, ಸಮಾಜದಲ್ಲಿ ಕೂಡ it will be the Lord's word which you speak. ನೀವು ಮಾತನಾಡುವುದು ಕರ್ತನ ಮಾತುಗಳಾಗಿರುವವು. And ಮತ್ತು as you go to speak, ನೀವು ಮಾತನಾಡುವುದಕ್ಕೆ ಹೋಗುವಾಗ He will cover you with His shadow. ಆತನ ನೆರಳಿನಲ್ಲಿ ನಿಮ್ಮನ್ನು ಹುದುಗಿಸುವನು. You will be under the grace of God. ನೀವು ದೇವರ ಕೃಪೆಯಲ್ಲಿ ಇರುವಿರಿ. And He calls us His people. ತನ್ನ ಜನರಾಗಿ ಆತನು ನಮ್ಮನ್ನು ಕರೆಯುತ್ತಾನೆ. He will show that we are His people ಆತನ ಜನರಾಗಿದ್ದೇವೆ ಎಂದು ಆತನು and ತೋರಿಸುತ್ತಾನೆ. make us speak His word ಆತನ ಮಾತುಗಳನ್ನು ಆಡುವಂತೆ with ಮಾಡುತ್ತಾನೆ. authority. ಆ ಅಧಿಕಾರದಿಂದ That's what He did for Moses, ಅದನ್ನೇ ಮೋಸೆಗಾಗಿ ಮಾಡಿದನು. a stuttering man. ಕಷ್ಟದ ಮನುಷ್ಯನು. He asked him to go before a powerful king of Egypt ಐಗುಪ್ತ ದೇಶದ ಬಲಶಾಲಿ ರಾಜನ ಮುಂದೆ ಹೋಗುವುದಕ್ಕೆ who ಕೇಳುತ್ತಾನೆ. can crush him when he threatens him, ಅವನಿಗೆ ಬೆದರಿಕೆ ಒಡ್ಡಿದರೆ ನಾಶ ಮಾಡಬಲ್ಲನು. and speak to let the slaves that he's holding be released. ಅಲ್ಲಿರುವ ದಾಸತ್ವದಲ್ಲಿ ಇರುವ ದಾಸರು ಬಿಡುಗಡೆಯಾಗಬೇಕೆಂದು How ಕೇಳುತ್ತಾನೆ. would the king have felt? ರಾಜನಿಗೆ ಹೇಗೆ ಅನಿಸಿರಬೇಕು? But as he spoke the word of the Lord, ಕರ್ತನ ಮಾತು ಅವನು ಆಡಿದಾಗ it didn't matter. ಅದು ಪ್ರಾಮುಖ್ಯವಲ್ಲ. It brought the wonders of God ದೇವರ ಅದ್ಭುತಗಳನ್ನು ತಂದಿತ್ತು. and made the king terrified. ರಾಜನು ಭಯಪಡುವಂತೆ ಮಾಡಿತು. Such a powerful word is within you. ಅಂತ ಶಕ್ತಿಶಾಲಿ ಮಾತು ನಿಮ್ಮ ಒಳಗಡೆ ಇದೆ. Speak that word today ಇಂದು ಆ ಮಾತನಾಡಿರಿ. and operate under the grace of God. ದೇವರ ಕೃಪೆಯಲ್ಲಿ ಕಾರ್ಯ ಮಾಡಿರಿ. Shall we pray? ಪ್ರಾರ್ಥನೆ ಮಾಡೋಣವೇ? Loving Lord, ಪ್ರೀತಿಯ ತಂದೆಯೇ, right now let the words that your children speak, ಈಗ ನಿನ್ನ ಮಕ್ಕಳು ಆಡುವಂತ ಮಾತುಗಳು, let it not be theirs, Lord. ಅದು ಅವರದಾಗಿರಬಾರದು ಕರ್ತನೆ. Let it be the powerful word of God. ಅದು ದೇವರ ಬಲವುಳ್ಳ ವಾಕ್ಯವಾಗಿರಲಿ. Powerful word of God. ದೇವರ ಮಾತಾಗಿರಲಿ. Let it come from the bubbling of their spirit. ಅವರ ಆತ್ಮದಿಂದ ಅದು ಉಕ್ಕಿ ಬರಲಿ. Let them speak with boldness. ಧೈರ್ಯದಿಂದ ಅವರು ಮಾತಾಡಲಿ. Oh Lord, just like David, ದಾವೀದನಂತೆ ಓ ಕರ್ತನೆ, saying, you giant, the Lord has handed you over to me. ದೈತ್ಯನೇ, ನಿನ್ನನ್ನು ದೇವರು ನನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ. In the name of the Lord I come. ಕರ್ತನ ನಾಮದಲ್ಲಿ ಬರುತ್ತೇನೆ. Let your children speak in the same way. ಅದೇ ರೀತಿ ನಿನ್ನ ಮಕ್ಕಳು ಮಾತಾಡಲಿ. Let that word be followed by signs, wonders and miracles. ಆ ಮಾತುಗಳ ಮೂಲಕ ಸೂಚಕ ಕಾರ್ಯಗಳು, ಅದ್ಭುತಗಳು ನಡೆಯಲಿ. Thank you, Lord, for using them. ಉಪಯೋಗ ಮಾಡುವುದಕ್ಕಾಗಿ ವಂದನೆ. Let them be your servant wherever they go, ಅವರು ಎಲ್ಲಿ ಹೋದರೂ ನಿನ್ನ ಸೇವಕರಾಗಲಿ. wherever they work.
ಎಲ್ಲೇ ಕೆಲಸ wherever ಮಾಡಿದರು, they minister, ಎಲ್ಲೇ ಸೇವೆ even ಮಾಡಿದರು, in every conversation, ಎಲ್ಲ ಸಂಭಾಷಣೆಯಲ್ಲಿಯೂ show people that they are your people, Lord. ನಿನ್ನ ಜನರೆಂದು ಜನರಿಗೆ ತೋರಿಸು. Let them be your servant, ನಿನ್ನ ಸೇವಕರಾಗಿರಲಿ under your grace. ನಿನ್ನ ಕೃಪೆಯಲ್ಲಿ, In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.